ಗಿರೀಶ್ ಮಟ್ಟಣ್ಣನವರು ಬಾಯ್ ಬಿಟ್ರೆ ನಮ್ಮ ಕಿಸೆಯಲ್ಲಿ ಸಾಕ್ಷಿ ಇದೆ, ನಮ್ಮ ಪ್ಯಾಂಟ್ ಅಲ್ಲಿ ಸಾಕ್ಷಿ ಇದೆ, ಅಲ್ಲಿ ಸಾಕ್ಷಿ ಇದೆ, ಇಲ್ಲಿ ಸಾಕ್ಷಿ ಇದೆ. ಫೇಸ್ಬುಕ್ ಅಲ್ಲಿ ಲೈವ್ ಬರೋದೇನು ಮಾತಾಡೋದೇನು. ಇವತ್ತ್ಯಾಕೋ ಬರಲೇ ಇಲ್ಲ ಲೈವ್. ಪ್ರಾಥಮಿಕ ತನಿಖಾ ವರದಿ ಬಂದ ನಂತರ ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಬರೀ ದಿಕ್ಕು ತಪ್ಪಿಸುವ ಕೆಲಸವೇ ಇವರದು. ವಿಠ್ಠಲ್ ಗೌಡನಿಂದ ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತರಿಸಿದ್ದು ಯಾರು? ದ ಒನ್ ಅಂಡ್ ಓನ್ಲಿ ಸಾಹೇಬರು. ಬೆಂಗಳೂರಿನ ಅಪಾರ್ಟ್ಮೆಂಟ್ ಅಲ್ಲಿ ಆ ಬುರುಡೆಯನ್ನ ಇಡಲಾಗಿತ್ತು. ತಲೆ ಬುರುಡೆಯನ್ನ ಜಯಂತ್ಗೆ ಕೊಟ್ಟು ದೆಹಲಿಗೂ ಕಳಿಸಿ ಆಯ್ತು. ದೆಹಲಿಗೂ ಕಳಿಸಿದ್ರಿ ಇವ್ರನ್ನ. ತಲೆ ಬುರುಡೆ ಅದು ಯಾವುದೋ ಸಿಕ್ಕಿದ್ದೊಂದು ತಲೆ ಬುರುಡೆನ ಚಿನ್ನಯ್ಯನೇ ಹೊತ್ತಿದ್ದು ಅಂತ ಬಿಂಬಿಸಿ ಅದನ್ನ ಗಿರೀಶ್ ಮಟ್ಟಣ್ಣವರ ಅಪಾರ್ಟ್ಮೆಂಟ್ಗೆ ತಂದು ಅಲ್ಲಿಂದ ದೆಹಲಿಗೆ ತಗೊಂಡೋಗಿ ದೆಹಲಿಗೆ ಸರಿಯಾಗಿ ಹೇಳಿದ್ದಾರೆ ಅವ್ರ ಭಾಷೆಯಲ್ಲಿ. ಅದಕ್ಕೆ ಆ ತಲೆ ಬುರುಡೆ ವಾಪಸ್ ಬಂತು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ತಗೊಂಡೋದ್ರು. ತಲೆ ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ಗೆ ದೂರು ನೀಡೋದಕ್ಕೆ ಇವರು ಪ್ರಯತ್ನ ಪಟ್ಟರು. ಅದೇ ಬುರುಡೆಯನ್ನ ತಿಮರೋಡಿ ಮನೆಗೆ ತರಿಸಲಾಗಿತ್ತು. ಚಿನ್ನಯ್ಯನಿಗೆ ಸುಳ್ಳು ದೂರು ನೀಡುವಂತೆ ಹಣ ನೀಡಲಾಗಿತ್ತು ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿದೆ ವೀಕ್ಷಕರೇ. ನೋಡಿ, ಇವರು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದು, ಅದಕ್ಕೆ ಸಂಚು ರೂಪಿಸಿದ್ದು, ಇವರ ಉದ್ದೇಶ ಏನಾಗಿತ್ತು ಎಲ್ಲವೂ ಕೂಡ ಬಟಾಬಯಲಾಗಿದೆ. ಏನ್ ಸಿಕ್ತು ನಿಮಗೆ? ಯಾವ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ನೀವು ಸಂಚು ರೂಪಿಸಿದ್ರಿ? ನೋಡಿ, ಆರಂಭದಿಂದ ಒಂದು ವೀಕ್ಷಕರ ಗಮನಕ್ಕೆ ನಾನು ಈಗಲೂ ತರೋದಕ್ಕೆ ಬಯಸ್ತೀನಿ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಲೇಬೇಕು. ಅದರ ಮುಂಚೂಣಿಯಲ್ಲಿ ನಾವು ಕೂಡ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಯಾವಾಗಲೂ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ. ಆದ್ರೆ ಇಂಥ ಕಪಟ ನಾಟಕ ಮಾಡುವಂತವರು, ಈ ರೀತಿ ಷಡ್ಯಂತ್ರವನ್ನ ರೂಪಿಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತವರಿಗೆ ಪಾಠ ಕಲಿಸಬೇಕಲ್ವಾ? ಸೌಜನ್ಯ ವಿಚಾರದಲ್ಲಿ ಇವ್ರು ಏನೆಲ್ಲ ವಿಚಾರಗಳನ್ನ ಹೇಳಿದ್ರು? ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದರ ಹಿಂದೆ ಇದ್ದ ಇವರ ದುರುದ್ದೇಶ ಏನು? ಎಲ್ಲವೂ ಬಟಾಬಯಲಾಗಿದೆ. ಆ ಸಹೋದರಿಗೆ ನ್ಯಾಯ ಸಿಗಬೇಕು, ಸಿಗಲಿ. ಯಾರು ತಪ್ಪು ಮಾಡಿದ್ದಾರೋ ಅಂತವರನ್ನ ಒದ್ದು ಒಳಗೆ ಹಾಕಲಿ, ಮುಲಾಜೆ ಬೇಡ. ಆದ್ರೆ ಇವರು ಆಡಿದಂತ ಆಟಗಳಿದೆಯಲ್ಲ, ರಾಜ್ಯದ ಮುಂದೆ ಇವತ್ತು ಬಟಾಬಯಲಾಗಿದೆ. ಚಿನ್ನಯ್ಯಗೆ ಸುಳ್ಳು ದೂರು ನೀಡುವಂತೆ ಹಣ ನೀಡುವಂತ ವಿಚಾರ, ಹಣ ಕೊಟ್ಟಿದ್ರು ಅಂತ ಅವರ ಮನೆಯವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಸುಳ್ಳು ದೂರು ಕೊಡಿಸೋದ್ರಲ್ಲಿ ಮಟ್ಟಣ್ಣನವರ ಪಾತ್ರ ದೊಡ್ಡದು. ಇವರೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಕುತ್ಕೊಂಡು, ಏನಾದ್ರೂ ಆತ್ಮ ಅನ್ನುವಂಥದ್ದು ಇದ್ದರೆ. ಸುಜಾತ ಮಗಳ ಕತೆ ಸೃಷ್ಟಿ ಹಿಂದೆಯೂ ಕೂಡ ಇದೆ ಗಿರೀಶ್ ಮಟ್ಟಣ್ಣವರ ಕೈವಾಡ ಇದೆ ಅನ್ನುವಂಥ ವಿಚಾರವು ಪ್ರಾಥಮಿಕ ತನಿಖಾ ವರದಿಯಿಂದ ಗೊತ್ತಾಗಿದೆ. ಈಗ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆಗಿದ್ದಾರೆ. ಈಗಲಾದ್ರೂ ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದೆ ಅನ್ನೋದನ್ನ ಜನರ ಮುಂದೆ ಇಡಿ. ಅಥವಾ ಹೋಗಿ ಮುಚ್ಚಿದ ಲಕೋಟಿಯಲ್ಲಿ ಕೊಡ್ತಿರೋ ಅಥವಾ ತೆರೆದ ಲಕೋಟಿಯಲ್ಲಿ ಕೊಡ್ತಿರೋ ಕೊಡಿ. ಯಾವುದು ಇಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ಮಾತಾಡಬೇಕು? ನಿಮ್ಗೆ ಯಾರು ಹೇಳೋರು ಕೇಳೋರಿಲ್ವಾ? ಇಂಥವರ ಹೆಡೆಮುರಿ ಕಟ್ಟಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಸರ್ಕಾರವು ಈಗಾಗಲೇ ಹೇಳಿದೆ, ಯಾರು ತಪ್ಪಿತಸ್ಥರೋ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತಗೋತೀವಿ ಅಂತ. ಇದೆ ಇವರಿಗೆಲ್ಲ ಮಾರಿ ಹಬ್ಬ ಮುಂದೆ. ಈಗ ನೆಕ್ಸ್ಟ್ ಈ ಒಂದು ಪಿತೂರಿ ಗಿರೀಶ್ ಮಟ್ಟಣ್ಣನವರು ಬಾಯ್ ಬಿಟ್ರೆ ನಮ್ಮ ಕಿಸೆಯಲ್ಲಿ ಸಾಕ್ಷಿ ಇದೆ, ನಮ್ಮ ಪ್ಯಾಂಟ್ ಅಲ್ಲಿ ಸಾಕ್ಷಿ ಇದೆ, ಅಲ್ಲಿ ಸಾಕ್ಷಿ ಇದೆ, ಇಲ್ಲಿ ಸಾಕ್ಷಿ ಇದೆ. ಫೇಸ್ಬುಕ್ ಅಲ್ಲಿ ಲೈವ್ ಬರೋದೇನು ಮಾತಾಡೋದೇನು. ಇವತ್ತ್ಯಾಕೋ ಬರಲೇ ಇಲ್ಲ ಲೈವ್. ಪ್ರಾಥಮಿಕ ತನಿಖಾ ವರದಿ ಬಂದ ನಂತರ ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಬರೀ ದಿಕ್ಕು ತಪ್ಪಿಸುವ ಕೆಲಸವೇ ಇವರದು. ವಿಠ್ಠಲ್ ಗೌಡನಿಂದ ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತರಿಸಿದ್ದು ಯಾರು? ದ ಒನ್ ಅಂಡ್ ಓನ್ಲಿ ಸಾಹೇಬರು. ಬೆಂಗಳೂರಿನ ಅಪಾರ್ಟ್ಮೆಂಟ್ ಅಲ್ಲಿ ಆ ಬುರುಡೆಯನ್ನ ಇಡಲಾಗಿತ್ತು. ತಲೆ ಬುರುಡೆಯನ್ನ ಜಯಂತ್ಗೆ ಕೊಟ್ಟು ದೆಹಲಿಗೂ ಕಳಿಸಿ ಆಯ್ತು. ದೆಹಲಿಗೂ ಕಳಿಸಿದ್ರಿ ಇವ್ರನ್ನ. ತಲೆ ಬುರುಡೆ ಅದು ಯಾವುದೋ ಸಿಕ್ಕಿದ್ದೊಂದು ತಲೆ ಬುರುಡೆನ ಚಿನ್ನಯ್ಯನೇ ಹೊತ್ತಿದ್ದು ಅಂತ ಬಿಂಬಿಸಿ ಅದನ್ನ ಗಿರೀಶ್ ಮಟ್ಟಣ್ಣವರ ಅಪಾರ್ಟ್ಮೆಂಟ್ಗೆ ತಂದು ಅಲ್ಲಿಂದ ದೆಹಲಿಗೆ ತಗೊಂಡೋಗಿ ದೆಹಲಿಗೆ ಸರಿಯಾಗಿ ಹೇಳಿದ್ದಾರೆ ಅವ್ರ ಭಾಷೆಯಲ್ಲಿ. ಅದಕ್ಕೆ ಆ ತಲೆ ಬುರುಡೆ ವಾಪಸ್ ಬಂತು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ತಗೊಂಡೋದ್ರು. ತಲೆ ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ಗೆ ದೂರು ನೀಡೋದಕ್ಕೆ ಇವರು ಪ್ರಯತ್ನ ಪಟ್ಟರು. ಅದೇ ಬುರುಡೆಯನ್ನ ತಿಮರೋಡಿ ಮನೆಗೆ ತರಿಸಲಾಗಿತ್ತು. ಚಿನ್ನಯ್ಯನಿಗೆ ಸುಳ್ಳು ದೂರು ನೀಡುವಂತೆ ಹಣ ನೀಡಲಾಗಿತ್ತು ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿದೆ ವೀಕ್ಷಕರೇ. ನೋಡಿ, ಇವರು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದು, ಅದಕ್ಕೆ ಸಂಚು ರೂಪಿಸಿದ್ದು, ಇವರ ಉದ್ದೇಶ ಏನಾಗಿತ್ತು ಎಲ್ಲವೂ ಕೂಡ ಬಟಾಬಯಲಾಗಿದೆ. ಏನ್ ಸಿಕ್ತು ನಿಮಗೆ? ಯಾವ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ನೀವು ಸಂಚು ರೂಪಿಸಿದ್ರಿ? ನೋಡಿ, ಆರಂಭದಿಂದ ಒಂದು ವೀಕ್ಷಕರ ಗಮನಕ್ಕೆ ನಾನು ಈಗಲೂ ತರೋದಕ್ಕೆ ಬಯಸ್ತೀನಿ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಲೇಬೇಕು. ಅದರ ಮುಂಚೂಣಿಯಲ್ಲಿ ನಾವು ಕೂಡ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಯಾವಾಗಲೂ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ. ಆದ್ರೆ ಇಂಥ ಕಪಟ ನಾಟಕ ಮಾಡುವಂತವರು,
ಈ ರೀತಿ ಷಡ್ಯಂತ್ರವನ್ನ ರೂಪಿಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತವರಿಗೆ ಪಾಠ ಕಲಿಸ್ಬೇಕಲ್ವಾ? ಸೌಜನ್ಯ ವಿಚಾರದಲ್ಲಿ ಇವ್ರು ಏನೆಲ್ಲ ವಿಚಾರಗಳನ್ನ ಹೇಳಿದ್ರು? ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದರ ಹಿಂದೆ ಇದ್ದ ಇವರ ದುರುದ್ದೇಶ ಏನು? ಎಲ್ಲವೂ ಬಟಾಬಯಲಾಗಿದೆ. ಆ ಸಹೋದರಿಗೆ ನ್ಯಾಯ ಸಿಗಬೇಕು, ಸಿಗಲಿ. ಯಾರು ತಪ್ಪು ಮಾಡಿದ್ದಾರೋ ಅಂತವರನ್ನ ಒದ್ದು ಒಳಗೆ ಹಾಕ್ಲಿ, ಮುಲಾಜೆ ಬೇಡ. ಆದ್ರೆ ಇವರು ಆಡಿದಂತ ಆಟಗಳಿದೆಯಲ್ಲ, ರಾಜ್ಯದ ಮುಂದೆ ಇವತ್ತು ಬಟಾಬಯಲಾಗಿದೆ. ಚಿನ್ನಯ್ಯಗೆ ಸುಳ್ಳು ದೂರು ನೀಡುವಂತೆ ಹಣ ನೀಡುವಂತಹ ವಿಚಾರ, ಹಣ ಕೊಟ್ಟಿದ್ರು ಅಂತ ಅವರ ಮನೆಯವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಸುಳ್ಳು ದೂರು ಕೊಡಿಸೋದ್ರಲ್ಲಿ ಮಟ್ಟಣ್ಣನವರ ಪಾತ್ರ ದೊಡ್ಡದು. ಇವರೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಕುತ್ಕೊಂಡು, ಏನಾದ್ರೂ ಆತ್ಮ ಅನ್ನುವಂಥದ್ದು ಇದ್ದರೆ. ಸುಜಾತ ಮಗಳ ಕತೆ ಸೃಷ್ಟಿ ಹಿಂದೆಯೂ ಕೂಡ ಇದೆ, ಗಿರೀಶ್ ಮಟ್ಟಣ್ಣವರ ಕೈವಾಡ ಇದೆ ಅನ್ನೋ ವಿಚಾರವು ಪ್ರಾಥಮಿಕ ತನಿಖಾ ವರದಿಯಿಂದ ಗೊತ್ತಾಗಿದೆ. ಈಗ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆಗಿದ್ದಾರೆ. ಈಗಲಾದ್ರೂ ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದೆ ಅನ್ನೋದನ್ನ ಜನರ ಮುಂದೆ ಇಡಿ, ಅಥವಾ ಹೋಗಿ ಮುಚ್ಚಿದ ಲಕೋಟಿಯಲ್ಲಿ ಕೊಡ್ತಿರೋ ಅಥವಾ ತೆರೆದ ಲಕೋಟಿಯಲ್ಲಿ ಕೊಡ್ತಿರೋ ಕೊಡಿ. ಯಾವುದು ಇಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ಮಾತಾಡಬೇಕು? ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಇಂಥವರ ಹೆಡೆಮುರಿ ಕಟ್ಟಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಸರ್ಕಾರವು ಈಗಾಗಲೇ ಹೇಳಿದೆ, ಯಾರು ತಪ್ಪಿತಸ್ಥರೋ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತಗೋತೀವಿ ಅಂತ. ಇದೇ ಇವರಿಗೆಲ್ಲ ಮಾರಿ ಹಬ್ಬ ಮುಂದೆ. ಈಗ ನೆಕ್ಸ್ಟ್ ಈ ಒಂದು ಪಿತೂರಿ ಗಿರೀಶ್ ಮಟ್ಟಣ್ಣನವರು ಬಾಯ್ ಬಿಟ್ರೆ ನಮ್ಮ ಕಿಸೆಯಲ್ಲಿ ಸಾಕ್ಷಿ ಇದೆ, ನಮ್ಮ ಪ್ಯಾಂಟ್ ಅಲ್ಲಿ ಸಾಕ್ಷಿ ಇದೆ, ಅಲ್ಲಿ ಸಾಕ್ಷಿ ಇದೆ, ಇಲ್ಲಿ ಸಾಕ್ಷಿ ಇದೆ. ಫೇಸ್ಬುಕ್ ಅಲ್ಲಿ ಲೈವ್ ಬರೋದೇನು ಮಾತಾಡೋದೇನು? ಇವತ್ತು ಯಾಕೋ ಬರಲೇ ಇಲ್ಲ ಲೈವ್. ಪ್ರಾಥಮಿಕ ತನಿಖಾ ವರದಿ ಬಂದ ನಂತರ ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಬರೀ ದಿಕ್ಕು ತಪ್ಪಿಸುವ ಕೆಲಸವೇ ಇವರದು. ವಿಠ್ಠಲ್ ಗೌಡನಿಂದ ಬಂಗ್ಲೆಗುಡ್ಡದಿಂದ ತಲೆ ಬುರುಡೆ ತರಿಸಿದ್ದು ಯಾರು? ದ ಒನ್ ಅಂಡ್ ಓನ್ಲಿ ಸಾಹೇಬರು. ಬೆಂಗಳೂರಿನ ಅಪಾರ್ಟ್ಮೆಂಟ್ ಅಲ್ಲಿ ಆ ಬುರುಡೆಯನ್ನ ಇಡಲಾಗಿತ್ತು. ತಲೆ ಬುರುಡೆಯನ್ನ ಜಯಂತ್ಗೆ ಕೊಟ್ಟು ದೆಹಲಿಗೂ ಕಳಿಸಿ ಆಯ್ತು. ದೆಹಲಿಗೂ ಕಳಿಸಿದ್ರಿ ಇವ್ರನ್ನ. ತಲೆ ಬುರುಡೆ ಅದು ಯಾವುದೋ ಸಿಕ್ಕಿದ್ದು ಒಂದು ತಲೆ ಬುರುಡೆನ ಚಿನ್ನಯ್ಯನೇ ಹೊತ್ತಿದ್ದು ಅಂತ ಬಿಂಬಿಸಿ ಅದನ್ನ ಗಿರೀಶ್ ಮಟ್ಟಣ್ಣವರ ಅಪಾರ್ಟ್ಮೆಂಟ್ಗೆ ತಂದು ಅಲ್ಲಿಂದ ದೆಹಲಿಗೆ ತಗೊಂಡೋಗಿ, ದೆಹಲಿಗೆ ಸರಿಯಾಗಿ ಹೇಳಿದ್ದಾರೆ ಅವ್ರ ಭಾಷೆಯಲ್ಲಿ, ಅದಕ್ಕೆ ಆ ತಲೆ ಬುರುಡೆ ವಾಪಸ್ ಬಂತು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ತಗೊಂಡೋದ್ರು. ತಲೆ ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ಗೆ ದೂರು ನೀಡೋದಕ್ಕೆ ಇವರು ಪ್ರಯತ್ನ ಪಟ್ಟರು. ಅದೇ ಬುರುಡೆಯನ್ನ ತಿಮರೋಡಿ ಮನೆಗೆ ತರಿಸಲಾಗಿತ್ತು. ಚಿನ್ನಯ್ಯನಿಗೆ ಸುಳ್ಳು ದೂರು ನೀಡುವಂತೆ ಹಣ ನೀಡಲಾಗಿತ್ತು ಅನ್ನೋಂಥ ವಿಚಾರವೂ ಕೂಡ ಗೊತ್ತಾಗಿದೆ. ವೀಕ್ಷಕರೇ ನೋಡಿ, ಇವರು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದು, ಅದಕ್ಕೆ ಸಂಚು ರೂಪಿಸಿದ್ದು, ಇವರ ಉದ್ದೇಶ ಏನಾಗಿತ್ತು ಎಲ್ಲವೂ ಕೂಡ ಬಟಾಬಯಲಾಗಿದೆ. ಏನ್ ಸಿಕ್ತು ನಿಮ್ಗೆ? ಯಾವ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ನೀವು ಸಂಚು ರೂಪಿಸಿದ್ರಿ? ನೋಡಿ, ಆರಂಭದಿಂದ ಒಂದು ವೀಕ್ಷಕರ ಗಮನಕ್ಕೆ ನಾನು ಈಗಲೂ ತರೋದಕ್ಕೆ ಬಯಸ್ತೀನಿ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಲೇಬೇಕು. ಅದರ ಮುಂಚೂಣಿಯಲ್ಲಿ ನಾವು ಕೂಡ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಯಾವಾಗಲೂ ಮುಂಚೂಣಿಯಲ್ಲಿ ನಿಲ್ಲುತ್ತೆ, ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ. ಆದ್ರೆ ಇಂಥ ಕಪಟ ನಾಟಕ ಮಾಡುವಂತವರು, ಈ ರೀತಿ ಷಡ್ಯಂತ್ರವನ್ನ ರೂಪಿಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತವರಿಗೆ ಪಾಠ ಕಲಿಸ್ಬೇಕಲ್ವಾ? ಸೌಜನ್ಯ ವಿಚಾರದಲ್ಲಿ ಇವ್ರು ಏನೆಲ್ಲ ವಿಚಾರಗಳನ್ನ ಹೇಳಿದ್ರು? ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದರ ಹಿಂದೆ ಇದ್ದ ಇವರ ದುರುದ್ದೇಶ ಏನು? ಎಲ್ಲವೂ ಬಟಾಬಯಲಾಗಿದೆ. ಆ ಸಹೋದರಿಗೆ ನ್ಯಾಯ ಸಿಗಬೇಕು, ಸಿಗಲಿ. ಯಾರು ತಪ್ಪು ಮಾಡಿದ್ದಾರೋ ಅಂತವರನ್ನ ಒದ್ದು ಒಳಗೆ ಹಾಕ್ಲಿ, ಮುಲಾಜೆ ಬೇಡ. ಆದ್ರೆ ಇವರು ಆಡಿದಂತ ಆಟಗಳಿದೆಯಲ್ಲ, ರಾಜ್ಯದ ಮುಂದೆ ಇವತ್ತು ಬಟಾಬಯಲಾಗಿದೆ. ಚಿನ್ನಯ್ಯಗೆ ಸುಳ್ಳು ದೂರು ನೀಡುವಂತೆ ಹಣ ನೀಡುವಂತಹ ವಿಚಾರ, ಹಣ ಕೊಟ್ಟಿದ್ರು ಅಂತ ಅವರ ಮನೆಯವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಸುಳ್ಳು ದೂರು ಕೊಡಿಸೋದ್ರಲ್ಲಿ ಮಟ್ಟಣ್ಣನವರ ಪಾತ್ರ ದೊಡ್ಡದು. ಇವರೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಕುತ್ಕೊಂಡು, ಏನಾದ್ರೂ ಆತ್ಮ ಅನ್ನುವಂಥದ್ದು ಇದ್ದರೆ. ಸುಜಾತ ಮಗಳ ಕತೆ ಸೃಷ್ಟಿ ಹಿಂದೆಯೂ ಕೂಡ ಇದೆ, ಗಿರೀಶ್ ಮಟ್ಟಣ್ಣವರ ಕೈವಾಡ ಇದೆ ಅನ್ನೋ ವಿಚಾರವು ಪ್ರಾಥಮಿಕ ತನಿಖಾ ವರದಿಯಿಂದ ಗೊತ್ತಾಗಿದೆ. ಈಗ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆಗಿದ್ದಾರೆ. ಈಗಲಾದ್ರೂ ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದೆ ಅನ್ನೋದನ್ನ ಜನರ ಮುಂದೆ ಇಡಿ, ಅಥವಾ ಹೋಗಿ ಮುಚ್ಚಿದ ಲಕೋಟಿಯಲ್ಲಿ ಕೊಡ್ತಿರೋ ಅಥವಾ ತೆರೆದ ಲಕೋಟಿಯಲ್ಲಿ ಕೊಡ್ತಿರೋ ಕೊಡಿ. ಯಾವುದು ಇಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ಮಾತಾಡಬೇಕು? ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಇಂಥವರ ಹೆಡೆಮುರಿ ಕಟ್ಟಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಸರ್ಕಾರವು ಈಗಾಗಲೇ ಹೇಳಿದೆ, ಯಾರು ತಪ್ಪಿತಸ್ಥರೋ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತಗೋತೀವಿ ಅಂತ. ಇದೇ ಇವರಿಗೆಲ್ಲ ಮಾರಿ ಹಬ್ಬ ಮುಂದೆ. ಈಗ ನೆಕ್ಸ್ಟ್ ಈ ಒಂದು ಪಿತೂರಿ